ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಮಕ್ಕಳ ವಿಚಾರದಲ್ಲಿ ತಂದೆ ತಾಯಂದ್ರು ಬಹಳ ಕೇರ್ಫುಲ್ ಆಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಈಗಿನ ಜನರೇಷನ್ನ ಮಕ್ಕಳು ಬಹಳ ಆಕ್ಟಿವ್ ಆಗಿರ್ತಾರೆ, ಜೊತೆಗೆ ಬಹಳ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾರೆ. ಅದರ ಜೊತೆಗೆ ಮಕ್ಕಳು ಹೆಚ್ಚಾಗಿ ಬೇರೆ ಬೇರೆ ವಿಚಾರಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಅದರಲ್ಲೂ ಪುಟ್ಟ ಮಕ್ಕಳು ತಮ್ಮ ಅಡಿಕ್ಷನ್ ಏನಿದೆ ಅನ್ನೋದನ್ನ ತಂದೆ ತಾಯಂದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಮಕ್ಕಳು ಕ್ರೈಮ್ ಮಾಡೋದಕ್ಕೆ ಮೊದಲ ರೀಸನ್ ಆಗತ್ತೆ. ಮಕ್ಕಳ ಅಡಿಕ್ಷನ್ ಮಕ್ಕಳ ಬದುಕನ್ನೇ ಕಸಿದುಕೊಳ್ಳುವ ಹಂತಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಮಕ್ಕಳೇ ಹೆಚ್ಚಾಗಿ ಕೊಲೆ ಮಾಡ್ತಿದ್ದಾರೆ, ಮತ್ತು ಕಳ್ಳತನ ಮಾಡ್ತಿದ್ದಾರೆ. ಅಂದರೆ ಸರಗಳ್ಳತನ ಪ್ರಕರಣಗಳಲ್ಲೂ ಕೂಡ ಮಕ್ಕಳು ಭಾಗಿಯಾಗ್ತಿದ್ದಾರೆ. ಅದಕ್ಕೆ ಕಾರಣ ಒಂದೇ, ಅದು ಅಡಿಕ್ಷನ್. ಹಾಗಿದ್ರೆ ಯಾವ್ಯಾವ ಥರ ಅಡಿಕ್ಷನ್ ಇರುತ್ತೆ ನೋಡಿ. ಇದು ಇವತ್ತಿನ ಒಂದು ವಿಚಿತ್ರವಾದಂತಹ ಸ್ಟೋರಿ. ಅದರಲ್ಲಿ 13 ವರ್ಷದ ಬಾಲಕ ಮ್ಯಾಗಿ ಖರೀದಿ ಮಾಡೋದಕ್ಕೆ ಸಹೋದರಿಯ ನಿಶ್ಚಿತಾರ್ಥದ ಉಂಗುರವನ್ನು ಮಾರೋಕೆ ಪ್ರಯತ್ನ ಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ಕೇಳೋಕೆ ಬಹಳ ವಿಚಿತ್ರ ಅನ್ನಿಸಿದ್ರೂ ಕೂಡ ಒಂದು ಕಡೆ ನಗು ಬರುತ್ತೆ. ಮ್ಯಾಗಿ ತಿನ್ನೋಕೆ ಉಂಗುರವನ್ನು ಅಡವಿಡೋಕೆ ಹೋದ್ನಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ನೋಡಿ, ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಮತ್ತು ಜಂಕ್ ಫುಡ್ ಅಂದರೆ ಮಕ್ಕಳಿಗೆ ಇಷ್ಟ ಅಂತೂ ಇದ್ದೇ ಇರುತ್ತೆ. ಯಾವ ಮಕ್ಕಳಿಗೆ ಜಂಕ್ ಫುಡ್ ಇಷ್ಟ ಆಗಲ್ಲ ಹೇಳಿ? ಇನ್ನು ಕೆಲವು ಮಕ್ಕಳಿಗೆ ಸದಾ ಚಾಕ್ಲೇಟ್ ತಿನ್ನಬೇಕು ಅನ್ನುವಂಥ ಆಸೆ, ಇನ್ನು ಕೆಲವು ಮಕ್ಕಳಿಗೆ ಯಾವಾಗಲೂ ಮ್ಯಾಗಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮ್ಯಾಗಿ ಕೊಟ್ಟರೆ ಸುಮ್ಮನೆ ತಿಂತಾ ಇರ್ತಾರೆ. ಅಷ್ಟು ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ. ಆದರೆ ಅಡಿಕ್ಷನ್ ಕಾರಣ ಯಾರು? ಪೇರೆಂಟ್ಸ್. ಮಕ್ಕಳಿಗೆ ಅವ್ರು ಕೇಳಿದಂಥ ಊಟವನ್ನು ಕೊಡಬೇಕು ನಿಜ, ಆದರೆ ಅದಕ್ಕೂ ಒಂದು ಲಿಮಿಟ್ ಇರಬೇಕು. ಒಂದು ಒಳ್ಳೆಯ ಆಹಾರವನ್ನು ಕೊಡಬೇಕಾಗಿರುವಂಥದ್ದು ತಂದೆ ತಾಯಿಯ ಕರ್ತವ್ಯ. ಆದರೆ ಮಕ್ಕಳು ನಾವು ಕೊಟ್ಟ ಆಹಾರವನ್ನು ತಿನ್ನಲ್ಲ, ಹಾಗಾಗಿ ಅವರೇನು ಕೇಳ್ತಾರೋ ಅದನ್ನೇ ಕೊಡೋಣ ಅನ್ನುವಂಥ ಪೇರೆಂಟ್ಸ್ ಕೂಡ ಇದ್ದಾರೆ. ಏನೋ ಒಟ್ಟಿನಲ್ಲಿ ಮಕ್ಕಳು ಹೊಟ್ಟೆ ತುಂಬ ತಿಂದರೆ ಸಾಕು ಅನ್ನುವಂಥ ಮನಸ್ಥಿತಿಯವರು ಕೂಡ ಇದ್ದಾರೆ. ಅಂಥದ್ದೇ ಒಂದು ಘಟನೆ ಇದು. ಆ ಮಗುಗೆ 13 ವರ್ಷದ ಬಾಲಕ, ಆತನಿಗೆ ಮ್ಯಾಗಿ ಅಂದರೆ ಪಂಚಪ್ರಾಣ. ಕನಸಿನಲ್ಲೂ ಕೂಡ ಮ್ಯಾಗಿ ಅಂತ ಹೇಳಿ ಬಹುಶಃ ಕನ್ವರ್ಸುತ್ತೋ ಏನೋ ಗೊತ್ತಿಲ್ಲ. ಆ ಮ್ಯಾಗಿ ತಿನ್ನಕ್ಕೆ ದುಡ್ಡಿಲ್ಲ, ಮ್ಯಾಗಿ ಖರೀದಿ ಮಾಡೋಕ್ಕೆ ದುಡ್ಡು ಬೇಕು. ಮನೆಯಲ್ಲಿ ಮ್ಯಾಗಿ ಇಲ್ವಾ, ಅಥವಾ ಅಮ್ಮ ಮ್ಯಾಗಿ ಕೊಡೋದನ್ನೇ ಬಿಟ್ಬಿಟ್ಟಿದ್ದಾಳ, ಮಗ ಯಾವಾಗಲೂ ಮ್ಯಾಗಿ ತಿಂತಾನೆ ಅನ್ನೋ ಕಾರಣಕ್ಕಾಗಿ ಮ್ಯಾಗಿ ತರೋದನ್ನೇ ಬಿಟ್ಟಿದ್ದಾಳೋ ಗೊತ್ತಿಲ್ಲ. ಆದರೆ ಈ ಮಗು ಮ್ಯಾಗಿ ತಿನ್ನಬೇಕು ಅಂಥೇಳಿ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ತುಂಬ ದಿವಸ ಆಗಿತ್ತೇನೋ ಅವರಮ್ಮ ಮ್ಯಾಗಿ ಕೊಟ್ಟು, ಮ್ಯಾಗಿ ತಿನ್ನೋ ಹುಚ್ಚು ಹಿಡಿದು ಬಿಟ್ಟಿದೆ ಆ ಮಗುಗೆ. ಅದಕ್ಕೇನು ಮಾಡಿದ್ದಾನೆ, ಅವರ ಮನೆಯಲ್ಲಿ ಅವರ ಅಕ್ಕನೋ ತಂಗಿನೋ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಆಗಿರುವಂಥ ಉಂಗುರವನ್ನು ಕದಿಯೋ ಪ್ರಯತ್ನ ಮಾಡಿದ್ದಾನೆ. ಬಹುಶಃ ಆಕೆ ಉಂಗುರವನ್ನು ಬಿಚ್ಚಿಟ್ಟಿದ್ಲೋ ಏನೋ ಗೊತ್ತಿಲ್ಲ. ಆ ಉಂಗುರವನ್ನು ಕದ್ದುಕೊಂಡು ಮಾರೋಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ. ಪುಣ್ಯ ನಮ್ಮ ಕರ್ನಾಟಕದಲ್ಲ, ಕಾನ್ಪುರದ ಶಾಸ್ತ್ರಿ ನಗರದಲ್ಲಿ ನಡೆದಿರುವಂಥ ಹೃದಯ ಸ್ಪರ್ಶಿ ಘಟನೆ ಎಲ್ಲರ ಗಮನವನ್ನು ಸೆಳೆದಿದೆ. ಯಾಕೆ ಹೃದಯ ಸ್ಪರ್ಶಿ ಅಂದರೆ, ಮ್ಯಾಗಿ ತಿನ್ನುವಂಥ ಹುಚ್ಚು ಏನಿದೆಯಲ್ಲ, ಆ ಮಗುಗೆ ಅಷ್ಟೊಂದು ಇಷ್ಟನಾ ಮ್ಯಾಗಿ ಅನ್ನುವಂಥದ್ದೇ ಇಲ್ಲಿ ಹೃದಯ ಸ್ಪರ್ಶಿ ಘಟನೆ ಆಗೋದಕ್ಕೆ ಸಾಕ್ಷಿಯಾಗಿರೋದು. ಕೇವಲ 13 ವರ್ಷದ ಬಾಲಿಕ ತನ್ನ ಸಹೋದರಿಯ ನಿಶ್ಚಿತಾರ್ಥದ ಉಂಗುರವನ್ನು ತೆಗೆದುಕೊಂಡು ಆಭರಣದ ಅಂಗಡಿಗೆ ಹೋಗ್ತಾನೆ. ನೋಡಿ, ಚಿನ್ನ ಆಡ್ಬಿಟ್ರೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದು ಕೂಡ ಆತನಿಗೆ ಗೊತ್ತು. ಆ ದುಡ್ಡಿಂದ ಮ್ಯಾಗಿ ಖರೀದಿ ಮಾಡ್ಬೋದು ಅನ್ನುವಂಥದ್ದು ಕೂಡ ಗೊತ್ತು. ಎಷ್ಟು ಚಾಲಾಕಿ ಇರ್ತಾರೆ ಮಕ್ಕಳು ನೋಡಿ ಈ ಒಂದು ಜನ್ರೇಷನ್ನಲ್ಲಿ. ಆದರೆ ದುರಾಸೆಗಾಗಿ ಪಾಪ ಆತ ಅಡ ಇಡೋಕೆ ಹೋಗಿಲ್ಲ. ಇನ್ನೆಷ್ಟೋ ಜನ ಅದು ಒಡವೆ ಸಿಕ್ಕರೆ ತೆಗೆದುಕೊಂಡು ಹೋಗಿ ಅದನ್ನು ಅಡ ಇಟ್ಟು ಕುಡಿಯೋಕೆ ಯೂಸ್ ಮಾಡ್ಕೊಳ್ತಾರೆ, ಅಥವಾ ಇನ್ಯಾರದೋ ಸಾಲ ತೀರ್ಸೋಕ್ಕೋ ಯೂಸ್ ಮಾಡ್ತಾರೆ, ಅಥವಾ ಬೇರೆ ಇನ್ನೇನೋ ಚಟ ತೀರಿಸ್ಕೊಳ್ಳೋದಕ್ಕೆ ಕದ್ದಿರೋ ಒಡವೆಗಳನ್ನು ತಗೊಂಡೋಗಿ ಅಡ ಇಡುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಪಾಪ ಈ ಬಾಲಕ ಯಾವ ದುರಾಸೆ ಇಲ್ಲ, ಆತನಿಗೆ ಒಂದೇ ಒಂದು ಆಸೆ, ಮ್ಯಾಗಿ ತಿನ್ನಬೇಕು. ಮ್ಯಾಗಿ ನೂಡಲ್ಸನ್ನು ಖರೀದಿ ಮಾಡೋದಕ್ಕೆ ಉಂಗುರವನ್ನು ಅಡ ಇಡೋಕೆ ಅಂಥೇಳಿ ಆಭರಣದ ಅಂಗಡಿಗೆ ಹೋಗ್ತಾನೆ. ಈ ಘಟನೆ ಮಕ್ಕಳಿಗೆ ನ್ಯೂಡಲ್ಸ್ ಮತ್ತು ಇತರೆ ಫಾಸ್ಟ್ ಫುಡ್ ವಸ್ತುಗಳ ಮೇಲಿನ ಗೀಳನ್ನು ಎತ್ತಿ ತೋರಿಸ್ತಾ ಇದೆ. ಗೀಳು ಅಂದರೆ ಅಡಿಕ್ಷನ್. ಎಷ್ಟರ ಮಟ್ಟಿಗೆ ಆತ ಫಾಸ್ಟ್ ಫುಡ್ಗೆ, ನ್ಯೂಡಲ್ಸ್ಗಳಿಗೆ, ಮ್ಯಾಗಿಗಳಿಗೆ ಅಡಿಕ್ಟ್ ಆಗಿದ್ದಾನೆ ಅನ್ನೋದನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಆದರೆ ಆಭರಣದ ಅಂಗಡಿ ಮಾಲೀಕರು ಆ ಒಂದು ಉಂಗುರವನ್ನು ಅಡ ಇಟ್ಕೊಳ್ತಾರಾ, ದುಡ್ಡು ಕೊಡ್ತಾರಾ, ಮ್ಯಾಗಿಯನ್ನು ಬಾಲಕ ಖರೀದಿಸ್ತಾನಾ? ಹೇಳ್ತಾ ಹೋಗ್ತೀನಿ ನೋಡಿ. ಆಭರಣದ ಅಂಗಡಿ ಮಾಲೀಕರು ಆ ಬಾಲಕನ ತಾಯಿಗೆ ಕಾಲ್ ಮಾಡ್ತಾರೆ. ನಿಮ್ಮಮ್ಮನ ನಂಬರ್ ಕೊಡು ಅಂಥೇಳಿ
ಆ ಒಂದು ಉಂಗುರವನ್ನು ಅಡ ಇಡೋಕೆ ಬಂದಂಥ ಸಂದರ್ಭಗಳಲ್ಲಿ ನಂಬರ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ತಾಯಿಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತಾರೆ, ನಿಮ್ಮ ಮಗ ಉಂಗುರ ತಗೊಂಡು ಬಂದಿದ್ದಾನೆ ಬನ್ನಿ ಅಮ್ಮ ಅಂತ ಹೇಳಿ ಕರೆದಾಗ ಬರ್ತಾರೆ. ತಾಯಿ ಬಂದು ಭಾವುಕರಾಗಿ ಕಣ್ಣೀರು ಹಾಕ್ತಾರೆ. ಹುಡುಗ ಒಂದು ಆಭರಣದ ಅಂಗಡಿಗೆ ಹೋಗಿ ಚಿನ್ನದ ಉಂಗುರವನ್ನ ಮಾರಾಟ ಮಾಡಕ್ಕೆ ಹೇಳ್ತಾನೆ. ಅಂಗಡಿ ಮಾಲೀಕ ಪುಷ್ಪೇಂದ್ರ ಜೈಸ್ವಾಲ್ ಅಂತ ಹೇಳಿ ಅವರ ಹೆಸರು. ಪುಣ್ಯಾತ್ಮ ಹುಡುಗನ ಮುಗ್ಧತೆಯನ್ನ ಗಮನಿಸ್ತಾರೆ. ಮ್ಯಾಗಿ ತಿನ್ಬೇಕು ಅಂತ ಹೇಳಿ ಆ ಹುಡುಗ ಹೇಳ್ಕೊಳ್ತಾನೆ, ಅಂಕಲ್ ಈ ಉಂಗುರವನ್ನ ನೀವು ಅಡ ಇಟ್ಕೊಂಡು ಅದಕ್ಕೆ ಎಷ್ಟು ಹಣ ಬರುತ್ತೋ ಆ ದುಡ್ಡು ಕೊಡಿ, ನಾನು ಮ್ಯಾಗಿ ತಿನ್ಬೇಕು ಅಂತ ಹೇಳಿ ಹೇಳಿದಾಗ ಆ ಹುಡುಗನ ಮುಗ್ಧತೆಯನ್ನ ಆ ಅಂಗಡಿಯ ಮಾಲೀಕ ಅರ್ಥ ಮಾಡ್ಕೊಳ್ತಾರೆ. ತಾಯಿ ಕಾಲ್ ಮಾಡಿ ಅಂಗಡಿ ಕಡಿಸ್ಕೊಳ್ತಾರೆ. ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆ ಮಗುವನ್ನ ಪ್ರಶ್ನೆ ಕೇಳ್ತಾರೆ, ಯಾಕೆ ನಿಂಗೆ ದುಡ್ಡು ಬೇಕು, ಯಾಕೆ ಉಂಗುರ ತಿಂದಿದ್ಯಾ ಅಂತ ಹೇಳಿ ಕೇಳಿದಾಗ ಹುಡುಗ ಮ್ಯಾಗಿ ಖರೀದಿ ಮಾಡೋಕ್ಕೆ ಹಣ ಬೇಕು ಅಂಕಲ್ ಅಂತ ಹೇಳಿ ಹೇಳಿದಾನೆ. ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಾನೆ. ಪಾಪ ಅಲ್ಲೂ ಸುಳ್ಳು ಹೇಳಿಲ್ಲ. ಎಷ್ಟೋ ಮಕ್ಕಳು ಬೇರೆ ಬೇರೆ ಸುಳ್ಳುಗಳನ್ನು ಹೇಳ್ಬಿಡ್ತಾರೆ. ಆದರೆ ಆ ಮುಗ್ಧವಾಗಿರುವಂಥ ಬಾಲಕ, ಅಂಕಲ್ ನಾನು ಮ್ಯಾಗಿ ತಿನ್ನಬೇಕು, ನನ್ನ ಹತ್ರ ದುಡ್ಡಿಲ್ಲ ಅಥವಾ ನಮ್ಮಮ್ಮ ಕೊಡ್ತಿಲ್ಲ, ಈ ಉಂಗುರನ ತಗೊಂಡು ನನಗೆ ದುಡ್ಡು ಕೊಡಿ ಅಂತ ಹೇಳಿ ಕೇಳಿದ್ದಾನೆ. ಹಾಗಾಗಿ ಅವರಿಗೆ ಆ ಮಗುವಿನ ಮುಗ್ಧತೆ ಅರ್ಥ ಆಗಿದೆ, ಏನೋ ತಪ್ಪಾಗಿದೆ ಅಂತ ಹೇಳಿ ಅರ್ಥಕೊಂಡು ಆಭರಣ ವ್ಯಾಪಾರಿ ತಕ್ಷಣ ಹುಡುಗನ ತಾಯಿಯನ್ನು ಅಂಗಡಿ ಕರೆಸ್ತಾರೆ, ಉಂಗುರವನ್ನು ತೋರಿಸ್ತಾರೆ. ಆಗ ತಾಯಿ ಆಘಾತಕ್ಕೊಳಗಾಗ್ತಾರೆ. ಅದು ತನ್ನ ಮಗಳ ನಿಶ್ಚಿತಾರ್ಥದ ಉಂಗುರ ಅಂತ ಹೇಳಿ ಅವರಿಗೆ ಗೊತ್ತಾಗಿ ಹೋಗುತ್ತೆ. ಅವಳ ಮದುವೆ ಕೆಲವೇ ದಿನಗಳಲ್ಲಿ ನಡಿಬೇಕಾಗಿರುತ್ತೆ ಅಂತ ಹೇಳಿ ಕೂಡ ಅವ್ರು ಹೇಳ್ತಾರೆ. ಆದರೆ ಸದ್ಯ ಪುಣ್ಯ ಏನಂದ್ರೆ ಉಂಗುರ ಮಾರಾಟ ಆಗಿಲ್ಲ. ಆ ಅಂಗಡಿಯ ಮಾಲೀಕರು ಮಗುವಿನ ಮುಗ್ಧತೆಯನ್ನು ಅರ್ಥ ಮಾಡಿಕೊಂಡು ಆ ಒಂದು ಉಂಗುರವನ್ನ ತಾಯಿಗೆ ವಾಪಸ್ ಕೊಡ್ತಾರೆ. ಆಗ ಅವರ ತಾಯಿ ಸಮಾಧಾನ ಪಟ್ಕೊಳ್ತಾರೆ. ನೋಡಿ, ಅಂಗಡಿ ಮಾಲೀಕ ಮಾರುಕಟ್ಟೆಯಲ್ಲಿ ಯಾವುದೇ ಅಂಗಡಿಯವರು ಸರಿಯಾಗಿ ಪರಿಶೀಲನೆ ಇಲ್ಲದೆ ಅಪ್ರಾಪ್ತ ವಯಸ್ಕರು ತಂದ ವಸ್ತುಗಳನ್ನು ಖರೀದಿ ಮಾಡಲ್ಲ. ಕೆಲವರು ದುಡ್ಡಿನ ಆಸೆಗೋ ಅಥವಾ ನಮಗೆ ವ್ಯಾಪಾರ ಆದರೆ ಸಾಕಪ್ಪ ಅನ್ನೋ ಕಾರಣಕ್ಕೆ ತಗೊಂಡು ಬಿಡ್ತಾರೆ. ಆದರೆ ಅಪ್ರಾಪ್ತ ಮಕ್ಕಳು ಒಡವೆಗಳನ್ನು ತಂದು ಒಡವೆ ಅಂಗಡಿಗಳಿಗೆ ಅಡ ಇಡೋಕೆ ಬಂದಾಗ ಅದನ್ನು ತೆಗೆದುಕೊಳ್ಳಬಾರದು. ಹಾಗೊಂದು ವೇಳೆ ತೆಗೆದುಕೊಂಡಿದ್ದೆ ಆದರೆ ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಸಿಕ್ಕಿಬಿದ್ರೆ ಅವರು ಅರೆಸ್ಟ್ ಕೂಡ ಆಗ್ತಾರೆ, ಶಿಕ್ಷೆ ಕೂಡ ಆಗತ್ತೆ. ಹಾಗಾಗಿ ಬಹುಶಃ ಇದೆಲ್ಲವೂ ಗೊತ್ತಿರುವಂಥ ಮಾಲೀಕರಾಗಿರುವುದರಿಂದ ಅವರು ಉಂಗುರವನ್ನು ವಾಪಸ್ ಮಾಡಿದ್ದಾರೆ. ಮಗುವಿನ ಮುಗ್ಧತೆಯಿಂದ ಮನನೊಂದು ಅವರ ಉಂಗುರವನ್ನು ತಾಯಿಗೆ ವಾಪಸ್ ಕೊಟ್ಟಿದ್ದಾರೆ. ತಮ್ಮ ಮಗನೊಂದಿಗೆ ಅಂಗಡಿಯಿಂದ ಹೊರಡುವಾಗ ಸಮಾಧಾನ ಮತ್ತು ಭಾವನಾತ್ಮಕವಾಗಿ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಯಾಕೆ ಅಂತಂದರೆ, ನನ್ನ ಮಗನಿಗೆ ಇಷ್ಟೊಂದು ಮ್ಯಾಗಿ ಅಂದರೆ ಇಷ್ಟವಾ? ಕಣ್ಣೀರು ಬರೋದು ಸಹಜ ಅಲ್ವಾ ತಾಯಿಯಾದವಳಿಗೆ. ಆ ಒಂದು ಸಂದರ್ಭದಲ್ಲಿ ಆ ಮಗುವಿಗೆ ಮ್ಯಾಗಿ ಬೇಕಾಗಿತ್ತು. ಪಾಪ ಆ ಮಗುವಿಗೆ ಏನೂ ಗೊತ್ತಾಗಿಲ್ಲ, ಉಂಗುರ ತಂದು ಕೊಟ್ಬಿಟ್ಟಿದೆ. ಆದರೆ ಪಾಪ ತಾಯಿಗೆ ತನ್ನ ಮಗ ಮ್ಯಾಗಿ ತಿನ್ನೋಕ್ಕೋಸ್ಕರ ಉಂಗುರವನ್ನು ತಂದು ಕೊಟ್ಟಿದ್ದಾನಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಉಂಗುರ ಕಳೆದೋಗ್ಬಿಟ್ಟಿದ್ದಿದ್ರೆ ನಾನು ಏನು ಉತ್ತರ ಕೊಡಬೇಕಾಗಿತ್ತು ಅನ್ನುವಂಥ ಒಂದು ಆತಂಕ ಕೂಡ ಆಕೆಗಿತ್ತೋ ಏನೋ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಸ್ಟೋರಿಯಿಂದ ಏನಪ್ಪ ಅಂತಂದರೆ, ಮಕ್ಕಳು ಎಷ್ಟರ ಮಟ್ಟಿಗೆ ಜಂಕ್ ಫುಡ್ಗಳಿಗೆ, ಇಂಥ ಮ್ಯಾಗಿಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಕೆಲವೊಮ್ಮೆ ಮಕ್ಕಳು ಕೇಳಿದ್ದನ್ನು ಕೊಡಲಿಲ್ಲ ಅಂದರೆ ಹಠ ಮಾಡುವಂಥ ಮಕ್ಕಳು ಕೂಡ ಇದ್ದಾರೆ. ತಂದೆ ತಾಯಿ ಮೇಲೆ ತಿರುಗಿ ಬೀಳುವಂಥ ಮಕ್ಕಳಿದ್ದಾರೆ. ತಂದೆ ತಾಯಿ ಮೇಲೆ, ಅದರಲ್ಲೂ ತಾಯಿ ಮೇಲೆ ಹಲ್ಲೆ ಮಾಡುವಂಥ ಮಕ್ಕಳು ಕೂಡ ಇದ್ದಾರೆ. ಇನ್ನು ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನುವಂಥ ಹೇಳುವಂಥ ಮಕ್ಕಳು ಕೂಡ ಇದ್ದಾರೆ. ಅಷ್ಟರ ಮಟ್ಟಿಗೆ ಮಕ್ಕಳ ಮನಸ್ಥಿತಿ ಬದಲಾಗಿದೆ. ಇದನ್ನು ನೀವು ಚಿಕ್ಕ ವಯಸ್ಸಿಂದಲೇ ಅಬ್ಸರ್ವ್ ಮಾಡಬೇಕು. ಮಕ್ಕಳು ತಿನ್ನೋ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಮುಂದೊಂದು ದಿನ ನಿಮ್ಮ ಮಕ್ಕಳು ತಿನ್ನೋಕ್ಕಾಗಿಯೇ ಮನೆಯಲ್ಲಿ ಕಳ್ಳತನ ಮಾಡಿದ್ರೂ ಮಾಡಬಹುದು. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿ ಅಡಿಕ್ಷನ್ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಪೇರೆಂಟ್ಸ್ದೇ ಆಗಿರುತ್ತೆ. ಇವತ್ತು ಮ್ಯಾಗಿಗೋಸ್ಕರ ಉಂಗುರ ಅಡ ಇಟ್ಟಿರ್ಬೋದು, ನಾಳೆ ಇನ್ಯಾವುದೋ ಕಾರಣಕ್ಕೆ ಸ್ವಂತ ಮನೆಯಲ್ಲೇ ಕಳ್ಳತನ ಮಾಡೋಕೆ ಮಕ್ಕಳು ಶುರು ಹಚ್ಕೊಳ್ತಾರೆ. ಹಾಗಾಗಿ ಪೋಷಕರೇ ನೀವು ಎಚ್ಚರವಾಗಿರಿ ನಿಮ್ಮ ಮಕ್ಕಳ ಅಡಿಕ್ಷನ್ ಬಗ್ಗೆ.